ಹೇ ವಾಟ್ಸಪ್ ಗೈಸ್ ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಜಿಮೇಲ್ಗಳನ್ನ ಒಂದೇ ಸಾರಿ ಎಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಾ ಇದ್ರು. ಯಾಕಂದರೆ ನಾನು ಅದ್ರ ಬಗ್ಗೆ ಒಂದು ಸುಮಾರು ದಿನಗಳ ಹಿಂದೆ ಒಂದು ವಿಡಿಯೋಗಳು ಮಾಡಿದ್ದೆ. ಸೊ ಇವಾಗ ಅದರಲ್ಲಿ ಸುಮಾರು ಕಮೆಂಟ್ಸ್ಗಳು ಬರ್ತಾ ಇದೆ, ವಿಚ್ ಇಸ್ ಲೈಕ್ ಸರ್ ಇದರಲ್ಲಿ 50 ಇಮೇಲ್ಸ್ಗಳನ್ನ ಮಾತ್ರ ನಾವು ಡಿಲೀಟ್ ಮಾಡ್ಬೋದು, ಎಲ್ಲ ಡಿಲೀಟ್ಗಳನ್ನ ಮಾಡೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು. ಬಟ್ ಆದರೆ ಇಲ್ಲ ಗೈಸ್, ಎಲ್ಲನೂ ಒಂದೇ ಸಾರಿ ನೀವು ಡಿಲೀಟನ್ನು ಮಾಡ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ಅದ್ರ ಜೊತೆಗೇ ಅನ್ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ಹೊಸ ಫೀಚರ್ ಕೂಡ ಬಂದಿದೆ ಜಿಮೇಲ್ನಲ್ಲಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ಸೊ ಇವಾಗ ನಾನು ಜಿಮೇಲ್ನಲ್ಲಿ ಇದ್ದೀನಿ, ಪ್ರೊಫೆಷನಲ್ಸ್ ಮೇಲ್ಗಳಲ್ಲಿ. ಸೊ ಇದರಲ್ಲಿ ನೀವು ಡಿಲೀಟ್ ಮಾಡಬೇಕು ಅಂತಂದರೆ ಮೊದಲು ವೆಬ್ಸೈಟ್ನಲ್ಲಿ ಹೋಗಬೇಕಾಗಿತ್ತು ಸ್ಪೆಷಲಿ. ಸೊ ಇವಾಗ ಏನಿಲ್ಲ, ಇವಾಗ ಜಸ್ಟ್ ನೀವು ಜಿಮೇಲ್ ಓಪನ್ ಮಾಡಿಕೊಂಡು ಯಾವ ಜಿಮೇಲ್ನ ಮೇಲ್ಗಳನ್ನ ನೀವು ಡಿಲೀಟ್ ಮಾಡ್ಕೊಬೇಕು, ಮೆಸೇಜ್ಗಳನ್ನ, ಅದನ್ನು ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮೇಲು ಓಪನ್ ಆಗುತ್ತೆ, ರೈಟ್. ಸೊ ಅದಾದಮೇಲೆ ಏನಂದರೆ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಮೇಲ್ ಮೇಲೆ, ರೈಟ್. ಸೊ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಬರುತ್ತೆ ನೋಡಿ, ಕಾರ್ನರಲ್ಲಿ ಬಾಕ್ಸು, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದಾಗ ನೋಡಿ 100 ಅಂತ ಬರುತ್ತೆ, ಕೆಲವೊಬ್ಬರಿಗೆ 50 ಅಂತಲೂ ಬರುತ್ತೆ, ರೈಟ್. ಸೊ 50 ಅಂತ ಬರುತ್ತೆ, ಇವಾಗ 100 ಅಂತ ಬಂತು ಅಥವಾ. ಸೊ ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಡಿಲೀಟ್ ಮಾಡಬೇಡಿ, ಡಿಲೀಟ್ ಅಂತ ಕಾಣಿಸುತ್ತೆ ಇಲ್ಲಿ, ಡಿಲೀಟ್ ಮಾಡಬೇಡಿ. ಇನ್ನು ಹಾಗೆ ಕೆಳಗಡೆ ತೊಗೊಳ್ಳಿ, ಸ್ಕ್ರೌಲ್ ಮಾಡಿ ಸ್ವಲ್ಪ, ರೈಟ್. ಈ ರೀತಿ ಸ್ಕ್ರೌಲ್ ಮಾಡ್ತಾ ಇರಿ. ಸೊ ಸ್ಕ್ರೌಲ್ ಮಾಡ್ತಾ ಇದ್ದಾಗ ನಿಮ್ಗೆ ಎಲ್ಲಿವರೆಗೂ ಇದು ಏನು ಸೆಲೆಕ್ಟ್ ಆಗಿರೋದು ನಿಂತೋಗುತ್ತೋ ಅಲ್ಲಿವರೆಗೆ ನೋಡಿ. ಒಂದು ಸರಿ ಇದು ಸೆಲೆಕ್ಟ್ ಆಗಿರೋದು ಕ್ರಾಸ್ ಆಯಿತು ಅಂತಂದರೆ ಇಲ್ಲಿ ಮತ್ತೆ ಬಾಕ್ಸು ಖಾಲಿ ಆಗಿಬಿಡುತ್ತೆ, ರೈಟ್. ಸೊ ಮತ್ತೆ ಬ್ಲಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಎಷ್ಟು ಸೆಲೆಕ್ಟ್ ಆಯಿತು? 150, ರೈಟ್. ಸೊ ಈ ರೀತಿ ಹಂಗೆ ಇನ್ನೂ ಕೆಳಗಡೆ ಬಂದಾದಮೇಲೆ ಇಲ್ಲಿ ನೋಡಿ ಮತ್ತೆ ಬಾಕ್ಸು ತಿರ್ಗಾ ಆಪ್ಷನ್ ಬಂತು ಸೆಲೆಕ್ಟ್ ಮಾಡೋಕ್ಕೆ, ರೈಟ್. ಸೊ ಇದನ್ನು ಮತ್ತೆ ಕ್ಲಿಕ್ ಮಾಡಿ, ಎಷ್ಟು 200 ಆಯಿತು, ರೈಟ್. ಸೊ ಈ ರೀತಿ ಹಂಗೆ ಸೆಲೆಕ್ಟ್ ಮಾಡ್ತಾ ಬನ್ನಿ, ಎಲ್ಲಿಗೆ ಮತ್ತೆ ಎಷ್ಟೊಂದು 50 ಹೋಗಿರುತ್ತಲ್ಲ ಇಮೇಲು. ಸೊ ಅಲ್ಲಿವರೆಗೂ ನೋಡಿ, ಇಲ್ಲಿ ಮತ್ತೆ ಬಾಕ್ಸ್ ಬಂತು ನಿಮಗೆ ಸೆಲೆಕ್ಟ್ ಮಾಡೋಕೆ ಆಪ್ಷನ್. ಎಲ್ಲ ಆಲ್ರೆಡಿ ಸೆಲೆಕ್ಟ್ ಇದೆ, ಸೆಲೆಕ್ಟೆಡ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ ಮೇಲ್ಗಡೆಗೆ 200, ಮತ್ತೆ ಸೆಲೆಕ್ಟ್ ಮಾಡಿ 250 ಆಯಿತು, ರೈಟ್. ಸೊ ಮತ್ತೆ ನೀವು ಹಂಗೆ ಸ್ವಲ್ಪ ಕೆಳಗಡೆ ಬಂದರೆ ನೋಡಿ, ಇವಾಗ ಲಾಸ್ಟ್ ಒಂದಿದೆ. ಸೊ ಇದು ಒಂದನ್ನು ನೀವು ಬಿಡ್ಬೋದು. 250 ಇದೆ ನನ್ನ ಹತ್ರ, ಆಮೇಲೆ ನೀವು ಅದನ್ನು ಪರ್ಸ್ನಲಿ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಹಿಂಗೆ ಸೆಲೆಕ್ಟ್ ಕೂಡ ಮಾಡ್ಕೋಬೋದು. 251 ಇದೆ, ರೈಟ್. ಸೊ 250 ಏನು ಹೊಡೆದ್ರೆ 1 ಹೊಡೆದ್ರೆ ಎಲ್ಲ ಒಂದೇ ಸಾರಿ ಕ್ಯಾನ್ಸಲ್ ಆಗಿಬಿಡುತ್ತೆ, ರೈಟ್. ಸೊ ಈ ರೀತಿ. ಸೊ ನಾನು ನಿಮಗೆ ಕ್ಯಾನ್ಸಲ್ ಮಾಡಿ ಡಿಲೀಟ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ಇವಾಗ ಏನು ಅಂತಂದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬೇಕಾದರೆ ನೀವು ಮತ್ತಾದರೆ ಕ್ಲಿಕ್ ಮಾಡಿಬಿಟ್ಟು ಇದು ಕೂಡ ಮಾಡ್ಬೋದು, ರೈಟ್. ಸೊ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು, ಅಂದರೆ ಲೈಕ್ ಅದನ್ನು ಆಫ್ ಕೂಡ ಮಾಡ್ಬೋದು. ಸೊ ಇವಾಗ ಎಷ್ಟು ಸೆಲೆಕ್ಟೆಡ್ ನಂಬರ್ ಎಷ್ಟು ತೋರಿಸ್ತಾ ಇದೆ ಮೇಲ್ಗಡೆಗೆ? 250, ರೈಟ್. ಸೊ 250 ಇಲ್ಲೇನಿದೆ ಒಂದೇ ಸರಿ ನಾವು ಇವಾಗ ಅದನ್ನು ಡಿಲೀಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ಡಿಲೀಟ್ ಅಂತ ಆಪ್ಷನ್ ಕಾಣ್ತಿದೆ. ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ, ದ್ಯಾಟ್ಸ್ ಇಟ್, 250 ಡಿಲೀಟೆಡ್, ರೈಟ್. ಸೊ ಈ ರೀತಿಯಾಗಿ ನೀವು ಒಂದೇ ಸಾರಿ ಎಲ್ಲ ಇಮೇಲ್ಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮೇಲ್ಗಡೆ ಸ್ಕ್ರೌಲ್ ಮಾಡಿದ್ರೆ ನಿಮಗೆ ಆಪ್ಷನ್ ಬರುತ್ತೆ ತಿರ್ಗಾ ಕ್ಲಿಕ್ ಮಾಡೋಕ್ಕೆ, ಸೆಲೆಕ್ಟ್ ಮಾಡೋಕ್ಕೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಒಂದೇ ಸಾರಿ ಏನಿದೆ ನಿಮಗೆ ಬೇಡವಾದ ಪ್ರಮೋಷನಲ್ ಇಮೇಲ್ಸ್ಗಳನ್ನೆಲ್ಲ ಡಿಲೀಟನ್ನು ಮಾಡ್ಬೋದು, ರೈಟ್. ಓಕೆ. ಸೊ ಇನ್ನೊಂದು ಆಪ್ಷನ್ ನಿಮ್ಗೆ ಹೇಳಬೇಕು ಅಂತಂದರೆ ಲೈಕ್ ನೀವು ಯಾವ ಇಮೇಲ್ ಇವಾಗ ನಂದು ಗ್ರೋದಿಂದ ಬರ್ತಾ ಇದೆ ಇಮೇಲ್ಸ್ಗಳು, ಸುಮಾರು ಇಮೇಲ್ಸ್ಗಳು. ಸೊ ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಎಲ್ಲಿ ಸಬ್ಸ್ಕ್ರೈಬ್ ಮಾಡಿರ್ತೀರ ಅದೇ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಮುಂದೆನೇ ಬರ್ತಾ ಇದೆ ಇವಾಗ ಅನ್ಸಬ್ಸ್ಕ್ರೈಬ್ ಅಂದ್ಬಿಟ್ಟು. ಸೊ ಜಸ್ಟ್ ಅನ್ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಿರುತ್ತೆ, ಡು ಯು ವಾಂಟ್ ಟು ಸ್ಟಾಪ್ ಗೆಟಿಂಗ್ ಮೆಸೇಜ್ ಫ್ರಮ್ ದಿಸ್ ಮೇಲ್ ಲಿಸ್ಟ್, ಅಂದರೆ ನಿಮಗೆ ಈ ಮೇಲ್ ಲಿಸ್ಟಿಂದ ನಿಮಗೆ ಅನ್ಸಬ್ಸ್ಕ್ರೈಬ್ ಮಾಡಬೇಕಾ ಅಂತ ಹಿಂಗೆ ಕೇಳ್ತಾ ಇರ್ತಾರೆ, ರೈಟ್. ಟು ಅನ್ಸಬ್ಸ್ಕ್ರೈಬ್ ಫ್ರಮ್ ದಿಸ್ ಸೆಂಡರ್ಸ್ ಅದರ್ ಮೇಲಿಂಗ್ ಲಿಸ್ಟ್ ಗೋ ಟು ಮ್ಯಾನೇಜ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್. ಸೊ ಇಲ್ಲಿ ನೋಡಿ ಅನ್ಸಬ್ಸ್ಕ್ರೈಬ್ ಅಂತ ಇರುತ್ತೆ, ರೈಟ್. ಸೊ ಇದ್ರ ಮೇಲೆ ಜಸ್ಟ್ ನೀವು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡೋದು ಯು ಹ್ಯಾವ್ ಸಬ್ಸ್ಕ್ರೈಬ್ಡ್ ಫ್ರಮ್ ಅನ್ಸಬ್ಸ್ಕ್ರೈಬ್ಡ್ ಫ್ರಮ್ ಸೊ ಆ್ಯಂಡ್ ಸೊ ಅಂತ ಬಂದುಬಿಡುತ್ತೆ, ರೈಟ್. ಈ ರೀತಿ ಇರುತ್ತೆ. ಸೊ ನೀವು ಇದರಲ್ಲೇ ಅನ್ಸಬ್ಸ್ಕ್ರೈಬ್ನ ಈಸಿಯಾಗಿ ಮಾಡ್ಬೋದು ಗೈಸ್. ಓಕೆ. ಸೊ ದಟ್ಸ್ ಹೌ ಯು ಕ್ಯಾನ್ ಡಿಲೀಟ್ ಆಲ್ ಇಮೇಲ್ಸ್ ವಿಚ್ ಈಸ್ ಯಾವ್ದು ಬೇಡ ಅಂದರೆ ಅದ್ರ ಜೊತೆಗೆ ಅನ್ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ಈ ರೀತಿ ಮಾಡ್ಕೋಬೋದು ಗೈಸ್. ಓಕೆ. ತಿರ್ಗಾ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ತಿರ್ಗಾ ಹೋಗಿ ಅದೇ ಇದರಲ್ಲೇ ಮೇನ್ ಇದರಲ್ಲಿ. ಸೊ ಹಾಗಾಗಿ ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ರು ಲೈಕ್ ಇದನ್ನು ಆಲ್ ಡಿಲೀಟ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಡಿಲೀಟ್ನ ಮಾಡ್ಬೋದು, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ನ ಮಾಡ್ಕೋಬೋದು ಗೈಸ್. ಓಕೆ. ಐ ಹೋಪ್ ಈ ಒಂದು ವಿಡಿಯೋ ಚಿಕ್ಕ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್. ಮತ್ತೆ ಒಂದು ಯೂಸ್ಫುಲ್ ಇತ್ತು. ಟೇಕ್ ಕೇರ್, ಬಾಯ್.